ಮಾಡ್ಯಾರ ಅಂದ್ರೆ ಮಾಸ್ತರ ಯಾಕಂದ್ರೆ ಒಂದು ಹರದೇಶಿ ಒಂದು ನಾಗೇಶಿ ಎರಡು ಮೇಲೆ ತರಬೇಕಾದ್ರೆ ಏನು ಮಾಡ್ಯಾರ ಯಾವ್ಯಾವ ಊರದಿಂದ ತಂದಾರು ಯಾವ್ಯಾವ ಗ್ರಾಮದಿಂದ ಬಂದವು ಅನ್ನುವಂಥದ್ದು ಹೇಳಬೇಕಾಗಿತ್ತು ಮಾಸ್ತರ. ಹೌದು. ಯಾಕಂದ್ರೆ ಈಗ ಸದ್ದು ತರಬೇಕಾದ್ರೆ ಏನು ಮಾಡ್ಯಾರು ಯಾಕಂದ್ರೆ ಇದನ್ನ ಹೇಳೋಕ್ಕಿಂತ ಮೊದಲು ಏನು ಹೇಳಬೇಕಾಗಿತ್ತು ಅಂದ್ರೆ ಏನು ಹೇಳಬೇಕಾಗಿತ್ತು ಯಾವ ನಮ್ಮ ಗ್ರಾಮಸ್ಥರಲ್ಲಿ ಏನು ಬೇಡಬೇಕಾಗಿತ್ತು ಅಂದ್ರೆ ಸಭದವ್ರು ಏನು ಬೇಡಬೇಕಾಗಿತ್ತು ಅಂದ್ರೆ ಏನೋ ನಿಮ್ಮ ಪಾದ ಆಶೀರ್ವಾದದಿಂದ ಎಡಬಿಡದೆ ಕಾರ್ಯಕ್ರಮ ನಡೆದ ಕಾರಣಕ್ಕಾಗಿ ಏನೋ ಒಂದು ಹಾಡುವಲ್ಲಿ ಆಗಲಿ ಬಾರಿಸುವಲ್ಲಿ ಆಗಲಿ ವಾದ್ಯದಲ್ಲಿ ಆಗಲಿ ತಾಳಿನಲ್ಲಿ ಆಗಲಿ ಲಯದಲ್ಲಿ ಆಗಲಿ ಸೂರ್ಯನಲ್ಲಿ ಆಗಲಿ ಯಾವುದೋ ಒಂದು ತಪ್ಪು ತಡೆ ಆದರೂ ಸಹಿತ ಯಾವುದೋ ಮ್ಯಾಲಿನಲ್ಲಿ ಯಾವುದೋ ಒಂದು ತಪ್ಪು ತಡೆ ಆದರೂ ಸಹಿತ ನಿಮ್ಮ ಮನೆ ಒಳಗೆ ಮಕ್ಕಳು ತಪ್ಪು ಮಾಡ್ರಿ ಯಾವ ರೀತಿ ಕ್ಷಮಾ ಮಾಡ್ತೀರಿ ಅದೇ ಪ್ರಕಾರವಾಗಿ ಎರಡೂ ಮಕ್ಕಳಲ್ಲಿ ಏನೋ ಒಂದು ತಪ್ಪು ತಡೆ ಆದರೂ ಸಹಿತ ನಿಮ್ಮ ಮಕ್ಕಳು ಹೇಳಿ ಕ್ಷಮಾ ಮಾಡಬೇಕಾಗಿ ವಿನಂತಿ ಪೂರ್ವಕವಾಗಿ ಬೇಡಿಕೊಂಡು ಯಾಕಂದ್ರೆ ಈಗ ಸದಾ ಸಭದವ್ರಿಗೆಲ್ಲ ಹೋಗಿ ಕಾಲು ಬೀಳಬೇಕಾದ್ರೆ ಮಾಸ್ತರ ಟೈಮೂ ಭಾಳ ಆಗೈತಿ ಹೊತ್ತೂ ಭಾಳ ಆಗೈತಿ ಮಾಸ್ತರ. ಯಾಕಂದ್ರೆ ಕೇಳಬೇಕನ್ನೋ ಅಪೇಕ್ಷೆದಿಂದ ಅವರಾದ್ರು ಕೂತಾರು. ಯಾಕಂದ್ರೆ ಈಗ ಸದ್ಯ ಏನು ಬೇಡಬೇಕಾಗೈತಿ ಮಾಸ್ತರ ಎಲ್ಲಾರು ಹೋಗಿ ಪಾದಕ್ಕೆ ನಮಸ್ಕಾರ ಮಾಡ್ಬೇಕಾದ್ರೆ ಟೈಮೂ ಭಾಳ ಆಗೈತಿ ಹೊತ್ತೂ ಭಾಳ ಆಗೈತಿ. ಯಾಕಂದ್ರೆ ಇವ ಎರಡು ಮೈಕ ನಿಮ್ಮ ಪಾದತೆ ತಿಳ್ಕೊಂಡು ಇಲ್ಲೇ ನಮಸ್ಕಾರವನ್ನು ಸಲ್ಲಿಸ್ತೀವಿ. ಎಲ್ಲಾರು ಚಪ್ಪಾಳಿ ಹೊಡೆಯೋದ್ರ ಮೂಲಕವಾಗಿ ನಮ್ಮನ್ನ ಹಾಡೇರಿಸ್ಬೇಕಾಗಿ ಯಾಕಂದ್ರೆ ಇನ್ನು ಮೇಲೆ ಏನ್ ಮಾಡ್ಬೇಕಾಗಿತ್ತು ಮಾಸ್ತರ ಯಾಕಂದ್ರೆ ನಾವು ಹರದೇಶಿ ಮೇಳದವರು ಅಪ್ಪನ ಪಾರ್ಟಿ ಅವರು ಪರಮಾತ್ಮನ ಬೆಳಸಕ್ ನಾವು ಎಲ್ಲಿದ್ರೆ ಬಂದಿವಪ್ಪ ಅಂದ್ರೆ ಯಾಕಂದ್ರೆ ನಮ್ಮ ಪರಮಾತ್ಮನಿಂದ ಏನೇನಾಗೈತಿ ನಮ್ಮ ಪರಮಾತ್ಮ ಏನೇನು ಹುಟ್ಟಿಸ್ಯಾನು ಏನೇನು ಸಲಿವ್ಯಾನು ಅನ್ನುವಂಥದ್ದು ಹೇಳಕ್ಕಾದ್ರು ನಾವು ಬಂದಿವು ಮಾಸ್ತರ. ಯಾವ್ರದಿಂದ ಬಂದಿವು ಅಂದ್ರೆ ಯಾವ ನಮ್ಮ ರಾಯಬಾಗ ತಾಲೂಕು ಬೆಳಗಾವಿ ಜಿಲ್ಲಾ ಬೆಳಗಾವಿ ಜಿಲ್ಲಾ ಕಣದಾಳ ಗ್ರಾಮದಿಂದ ನಾವು ಬಂದಿವು. ಮುತ್ಯಾನ ಮುಗಳು ಕೊಡ್ತೇಕ ನಮ್ಮೂರು ಐತಿ ಮಾಸ್ತರ್. ಯಾಕಂದ್ರೆ ಮುತ್ಯಾನ ಮುಗಳು ಕೊಡದಿಂದ ನಾವು ಬಂದೆವು ಕಣದಾಳ ಗ್ರಾಮದಿಂದ. ಯಾಕಂದ್ರೆ ನಾವು ಅಪ್ಪನ ಬೆಳಸಕ್ಕೆ ನಾವು ಬಂದೆವು ಮಾಸ್ತರ. ಅದೇ ಯಥಾ ಪ್ರಕಾರವಾಗಿ ನಾಗೇಶಿ ಹಾಡಾಕ ಅವನು ಬೆಳಸಕ್ಕೆ ಯಾರು ಬಂದಾರು ಯಾಕಂದ್ರೆ ವಿದ್ಯಾಶ್ರೀ ಮಶಿಬನಾಳ ಬಂದಾರ ಮಾಸ್ತರ. ಯಾಕಂದ್ರೆ ಬಸವನ ಬಾಗೇವಾಡಿ ತಾಲೂಕ ಬಿಜಾಪುರ ಜಿಲ್ಲಾ ಮಶಿಬನಾಳ ಗ್ರಾಮದಿಂದ ವಿದ್ಯಾಶ್ರೀ ಬಂದಾಳ ಮಾಸ್ತರ. ಎದಕ್ಕೆ ಬಂದಾಳ ಅಂದ್ರೆ ಅವ್ವನ ಬೆಳಸಕ್ ಬಂದಾಳು. ಅವ್ವನ ನೀ ಬೆಳಸಕ್ರೆ ನಿನಗೇನು ಬ್ಯಾಡ ಅಂದಿಲ್ಲ ವಿದ್ಯಾ. ಅವ್ವನ ಬೆಳೆಸಿದ್ರೆ ಹೆಂಗ ಬೆಳೆಸಬೇಕು ನಿಮ್ಮ ಅವ್ವ ಮೂಲ ಸ್ತಂಭ ಹಿಡ್ಕೊಂಡು ಇಲ್ಲಿ ತನ ಬಂದಿರ್ಬೇಕು ಅಂದ್ರೆ ನೀ ಹೌದು. ಯಾಕಂದ್ರೆ ನಿಮ್ಮ ಅವ್ವನ ಬೆಳಸಕ್ಕೇನು ಬ್ಯಾಡ ಅಂದಿಲ್ಲ ಮೂಲ ಸ್ತಂಭ ಹಿಡ್ಕೊಂಡು ನಿಮ್ಮ ಅವ್ವನ ಬೆಳೆಸಿರ್ಬೇಕು. ಯಾಕಂದ್ರೆ ನೋಡುನು ಮಾಸ್ತರ್ ಆಕಿ ದೂರಿಂದ ಬಂದಾಳು ಏನು ತಳಗಿಂದ್ರ ಮ್ಯಾಲ ಬರ್ತಾಳು ಏನು ತೆಳಗಿಂದ್ರ ಮ್ಯಾಲ ಬರ್ತಾಳು ಏನು ಮ್ಯಾಲಿಂದ್ರ ತೆಳಗ ಬರ್ತಾಳು ನೋಡ್ಬೇಕಾಗೈತಿ ವಿದ್ಯಾ ಇವತ್ತು. ನೋಡೋಣ ಹೆಂಗ ಬರ್ತಾಳು ಗಂಡಿನ ವಿಷಯ ಏನು ತಗೋಬಾರ್ದ ಒಂದು ಕ್ಯಾಲಿ ಹಾಡಿ ಕೊಡೋನು ಮಾಸ್ತರ್. ಕ್ಯಾಲಿ ಹಾಡಿ ಕೊಡೋನು ಮುಂದೆ ಯಾವ್ಯಾವ ಹಾದಿ ಹಿಡಿತಾಳ ನೋಡ್ಬೇಕಾಗೈತಿ ವಿದ್ಯಾ. ಹಾದಿ ಹಿಡ್ಸೋಣ ಘನ ರಾಜ ಸದಾ ನಿಮ್ಮ ಪೂಜಾ ಓಂ ಘನ ರಾಜ ಸದಾ ನಿಮ್ಮ ಪೂಜಾ 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 ಬಾಘನ ರಾಜ ಸದಾ ನಿಮ್ಮ ಪೂಜಾ ಬಾಘನ ರಾಜ ಸದಾ ನಿಮ್ಮ ಪೂಜಾ ಬಾಘನ ರಾಜ ಸದಾ ನಿಮ್ಮ ಪೂಜಾ ಕಾಲ ಗೆಜ್ಜೆ ಹಲಗಡಗ ಕಂಕಣ ತೋಳು ಬೆಂದು ಬೆಂದೂಲೆ ಒಡ್ಯಾಣ ಕಾಲ ಗೆಜ್ಜೆ ಹಲಗಡಗ ಕಂಕಣ ತೋಳು ಬೆಂದು ಬೆಂದೂಲೆ ಒಡ್ಯಾಣ ನಾಂದ ಜನ ಮೊದಲೇ ನುಡಿಸುವೆ ನಾಂದ ಜನ ಮೊದಲೇ ನುಡಿಸುವೆ ವಾದ್ಯದಲ್ಲಿ ಬಾರೋ ಬಾಘನ ರಾಜ ಸದಾ ನಿಮ್ಮ ಪೂಜಾ ಘನ ರಾಜ ಸದಾ ನಿಮ್ಮ ಪೂಜಾ ಘನ ರಾಜ ಸದಾ ನಿಮ್ಮ ಪೂಜಾ ಓಂ ಘನ ರಾಜ ಸದಾ ನಿಮ್ಮ ಪೂಜಾ ಘನ ರಾಜ
ಏ ಅಷ್ಟಗಂಧ ಮಾನ್ಯಷ್ಟಿಲೆ ಧರಿಸಿ ಮುಟ್ಟಿ ಪೂಜೆ ಮಾಡುವ ಸ್ಮರಿಸಿ ಏ ಅಷ್ಟಗಂಧ ಮಾನ್ಯಷ್ಟಿಲೆ ಧರಿಸಿ ಮುಟ್ಟಿ ಪೂಜೆ ಮಾಡುವ ಸ್ಮರಿಸಿ ಮುರುಗಿ ಸ್ವಾಂಡಿ ಮುರಳಿದಾರನೆ ಮುಖಣ್ಣನೆ ಬಾರು ಮುರುಗಿ ಸ್ವಾಂಡಿ ಮುರಳಿದಾರ ಮುಖಣ್ಣನೆ ಬಾರು ಏ ಭಾಗನ ರಾಜ ಸದಾ ನಿಮ್ಮ ಪೂಜಾ ಓಂ ಗಣರಾಜ ಸದಾ ನಿಮ್ಮ ಪೂಜಾ ಏ ಭಗನ ರಾಜ ಸದಾ ನಿಮ್ಮ ಪೂಜಾ ಭಗನ ರಾಜ ಸದಾ ನಿಮ್ಮ ಪೂಜಾ ಏ ಭಾಗನ ರಾಜ ಸದಾ ನಿಮ್ಮ ಪೂಜಾ ಓಂ ಗಣರಾಜ ಸದಾ ನಿಮ್ಮ ಪೂಜಾ ಏ ಕಾಯ ಕರ್ಪೂರ ಊದಿನ ಹೋಗಿ ಕರಿಕೆ ಕನಗೆಲ್ಲ ಏ ಕಾಯ ಕರ್ಪೂರ ಊದಿನ ಹೋಗಿ ಕರಿಕೆ ಕನಗೆಲ್ಲ ಕಳಸ ತಮಗೆ ಕಂಚಿನಾರುತ್ತೆ ಕಳಸ ತಮಗೆ ಕಂಚಿನಾರುತ್ತೆ ಬಾಘನ ರಾಜ ಸದಾ ನಿಮ್ಮ ಪೂಜಾ ಓಂ ಗಣರಾಜ ಸದಾ ನಿಮ್ಮ ಪೂಜಾ ಏ ದೇಶದೋಳು ಮಹಸುಳ ಎಳ ಮೇಲೆ ವಾಸ ಮಾಡಿ ಕೊಂಡಿದೆ ಅಲ್ಲಿ ಏ ದೇಶದೋಳು ಮಹಸುಳ ಎಳ ಮೇಲೆ ವಾಸ ಮಾಡಿ ಕೊಂಡಿದೆ ಅಲ್ಲಿ ಭೀಮು ಬಸಯ್ಯನವನ ಭೀಮು ಬಸಯ್ಯನವನ ಮುಂಬಗಡಲಿ ಬಾರೋ ಭಾಗನ ರಾಜ ಸದಾ ನಿಮ್ಮ ಪೂಜಾ